ಮಾಡೋದೆಲ್ಲ ಮಾಡಿ ನಮಸ್ಕಾರ ಬೇರೆ. ಯಾರಮ್ಮ ನೀನು? ಓ, ಲೆಕ್ಕ ಇಲ್ದಿರೋ ಜನನ ಸಾಯಿಸಿರ್ಬೇಕು ನೀನು. ಅದಕ್ಕೆ ಇವಳು ಯಾರು ಅಂತ ಯೋಚನೆ ಮಾಡ್ತಿರ್ಬೇಕು ಅಲ್ಲ. ಜ್ಞಾಪಿಸ್ತೀನಿ, ನೆನಪಾಗತ್ತಾ ಅಂತ ನೋಡು. 17 ವರ್ಷದ ಹಿಂದೆ ಇದೇ ಜಾಗದಲ್ಲಿ ನಾನ್ ನಿಂತಿದ್ದೆ. ಈ ಹುಡುಗನ ಜಾಗದಲ್ಲಿ ನಮ್ಮ ಅಪ್ಪನ ಹೆಣ ಇತ್ತು. ಆ ಹೆಣ ಉರಿಯುವಾಗ ನೀನು ಹೇಳಿದ ಮಾತು ನೆನ್ಪಿದ್ಯಾ? ಯಾರಮ್ಮ ನೀನು ಅಂತ. ಇವತ್ ಮತ್ತೆ ಅದನ್ನ ಕೇಳ್ತಿದ್ಯಾ? ಹೀಗ್ ಕೇಳಿ ಕೇಳಿ ಅಭ್ಯಾಸ ಆಗೋಗಿದೆ ಅಲ್ಲ ನಿನ್ಗೆ? ಕ್ಷಮ್ಸಮ್ಮ, ನನಗೀಗ್ಲೂ ನೀನು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಶಿವಶಂಕರ್ ಅನ್ನೋ ಹೆಸರು ನೆನ್ಪಿದ್ಯಾ? ನಿನಗೋಸ್ಕರ ಜೀವ ತೆಗೆದವ್ರ ಹೆಸರು ನೆನಪಿರುತ್ತಾ ನಿನ್ಗೆ? ಆ ಶಿವಶಂಕರ್ ಮಗಳು ನಾನು. ಅವತ್ತು ನನಗೆ ಅವಕಾಶ ಇರ್ಲಿಲ್ಲ. ಇವತ್ತು ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ತಾ ಇದ್ದೀನಿ, ನನ್ ಬದುಕಿನ ಜೊತೆ ಯಾಕೆ ಆಟ ಆಡ್ತಿದ್ಯಾ? ಬಡವ್ರಿಗೆ ಒಂದು ಒಳ್ಳೆ ಸಾವು ಪಡ್ಕೊಳ್ಳೋ ಅವಕಾಶ ಇಲ್ವಾ? ನಿಮ್ಮ ಆಟ ಆಡೋಕೆ ಬಡವ್ರ ಜೀವನೇ ಬೇಕಾ? ದುಡ್ಡಿದೆ ಅನ್ನೋ ನಿಮ್ ದೌಲತ್ಗೆ ಆ ಸೊಕ್ಕಿನ ಬೇಳೆ ಬೇಯಿಸೋದಕ್ಕೆ ಬಡವರ ಚಿತೆನೆ ಬೇಕಾಗಿತ್ತ ನಿಮ್ಗೆ? ನಾಚಿಕೆ ಆಗಲ್ಲ ನಿನ್ಗೆ? ಇವತ್ತಿನ ತನಕ ಅದೇನ್ ಹಾರಾಡಿದ್ಯೋ ಅದೇ ಬೇರೆ, ಇವತ್ತಿಂದ ನಡೆಯೋ ಕಥೆನೇ ಬೇರೆ. ನೀನು ನಿನ್ ಮಗ ಚಳಿ ಕಾಯಿಸೋ ಕೊನೆ ಚಿತೆ ಇದು. ಇನ್ನು ಮೇಲೆ ನಿನ್ನ ದುರಂಕಾರದ ಅರಮನೆ ಕುಸ್ತು ಬೀಳುತ್ತೆ, ನೋಡ್ತಾ ಇರು. ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡೋ ಧೈರ್ಯ ಇದ್ಯಾ? ಇಡೀ ಪ್ರಪಂಚಕ್ಕೆ ನೀನು ನಿಜನ ಸುಳ್ಳು ಮಾಡ್ಬೋದು, ಆದ್ರೆ ನೀನು ಮನಸ್ಸು ಮುಟ್ಕೊಂಡು ಹೇಳು, ಈ ಸಾವಿಗೆ ಕಾರಣ ನಿನ್ ಮಗನೇ ತಾನೆ? ನಿನ್ ಕೈಲಿ ಉತ್ತರ ಕೊಡಕ್ ಆಗಲ್ಲ. ಯಾಕೆ ಅಂದ್ರೆ ನಿಜನ ಸುಳ್ಳು ಅಂತ ನಿರೂಪಿಸಕ್ ಹೊರಟಿದ್ಯಾ. ನನ್ನ ಪ್ರಶ್ನೆಗೆ ನಿನಗೆ ಉತ್ತರ ಕೊಡೋಕ್ ಧೈರ್ಯ ಇಲ್ಲ ಅಂತ ನನಗೆ ಗೊತ್ತು. ಅಣ್ಣ, ಮುಂದಿನ ಕಾರ್ಯ ನೋಡಿ. ಆ ದೊಡ್ಡ ಮನುಷ್ಯನ್ಗೆ ಸ್ವಲ್ಪ ದೂರ ನಿಂತ್ಕೊಳಕ್ ಹೇಳಿ. ಈ ಚಿತೆ ಮೇಲಾಣೆ, ನನ್ ಬದುಕಿನ ಜೊತೆ ಚೆಲ್ಲಾಟ ಆಡಿರೋ ಈ ದೊಡ್ಡ ಮನುಷ್ಯನ ಗರ್ವನ ಮೆಟ್ಟಿ ನಿಲ್ತೀನಿ, ಮೀರಿ ಬೆಳಿತೀನಿ. ನಿನ್ ಮಗನು ಬಡವ್ರನ್ನ ಸಾಯ್ಸಕ್ಕೆ ಅಂತಾನೆ ಹುಟ್ಟಿದಿರಲ್ಲ ನೀವೆಲ್ಲ. ನಿನಗೋಸ್ಕರ ಜೀವ ತೆಗೆದವ್ರ ಹೆಸರು ನೆನಪಿರುತ್ತಾ ನಿನ್ಗೆ? ಆ ಶಿವಶಂಕರ್ ಮಗಳು ನಾನು.
ಮೂರ್ತಿ ಅವಳು ಶಿವ ಮಗಳ? ಇಷ್ಟೊಂದು ದೊಡ್ಡವಳಾಗಿದ್ದಾಳ. ಆದರೆ ಶಿವು ಹೋಗಿ ಅಷ್ಟೊಂದು ವರ್ಷಗಳಾಗೋಯ್ತಾ? ಎಷ್ಟೋ ವರ್ಷಗಳ ನಂತರ ಶಿವನೇ ನೋಡಿದ ಹಾಗನ್ನಿಸ್ತು. ಶಿವು ಇದ್ದಿದ್ರೆ ತುಂಬ ಹೆಮ್ಮೆ ಪಟ್ಟಿರೋನು. ಅದೇ ರೋಷ, ಅದೇ ಮಾತುಗಳನ್ನ ಕಲ್ತಿದ್ದಾಳೆ ಅಂತ ಗೊತ್ತಾಗಿದ್ರಂತೂ ತುಂಬ ಖುಷಿ ಪಟ್ಟಿರೋನು. ಹಾಗೆ ಇನ್ನೂ ಒಂದು ಮಾತು ಸತ್ಯ, ಒಂದು ವೇಳೆ ಅವನಿದ್ದಿದ್ರೆ ನಾವು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಆ ಹುಡುಗಿ ಆಡಿದ ಮಾತನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ಯಾ ಧರ್ಮ? ಇದೇ ಮಾತನ್ನ ನಮ್ಮ ಶಿವು ಹೇಳಿದ್ದಿದ್ರೆ ನೀನು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ವಾ? ಇವಳು ಅವನ ಅಚ್ಚು, ಶಿವು ಹೇಳಿದ್ದನ್ನೇ ಮಾಡ್ತಿದ್ದ. ಇವಳು ಅಷ್ಟೇ, ಹೇಳಿದ್ದನ್ನೇ ಮಾಡ್ತಾಳೆ. ಅವಳ ಅಗ್ರೆಷನ್ ನೋಡ್ದ ನೀನು? ಆ ಹುಡುಗಿ ಏನ್ ಮಾಡೋ ಹಾಗಿದ್ದಾಳೆ ಧರ್ಮ? ಅವಳ ಹಿಂದೆ ಯಾರು ಇಲ್ಲ. ಪರೀಕ್ಷಿತ ರಾಜ ಏನ್ ತಪ್ಪು ಮಾಡ್ದಂತ ಗೊತ್ತಾ? ಆ ಕತೆ ಗೊತ್ತಾ ನಿನಗೆ? ಒಂದು ಹುಳು ಏನು ಮಾಡುತ್ತೆ ಅಂತೇಳಿ ಉದಾಸೀನದಲ್ಲಿ ನಿದ್ದೆ ಹೋದ. ಆ ಅಹಂಕಾರಕ್ಕೆ ತನ್ನ ಜೀವನೇ ತೆತ್ತ. ಮ್ಯಾನೇಜ್ಮೆಂಟ್ ಕಲಿಯೋದಕ್ಕೆ ಎಲ್ಲೋ ಹೋಗ್ಬೇಕಾಗಿಲ್ಲ, ನಮ್ಮಲ್ಲೇ 1000 ಪಾಠಗಳಿವೆ. ನನ್ನ ಮಾತು ಕೇಳು, ಆ ಹುಡುಗಿ ಕಣ್ಣಲ್ಲಿ ಒಂದು ಕಿಡಿ ಇದೆ. ಅದು ಅವಳಿಗೆ ಬಂದಿರೋ ಬಳುವಳಿ. ಆ ಕಿಡಿ ಕಿಚ್ಚಾಗಿ ಬದಲಾಗೋ ತನಕ ಕಾಯೋದು ಬೇಕಾಗಿಲ್ಲ ನಾವು. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಆ ಬೆಂಕಿ ಬೆಳೆಯೋ ಮೊದಲೇ ನಾವು ಮುಂದಿನ ಹೆಜ್ಜೆ ಇಡಬೇಕು. ಆ ಅಗ್ರೆಷನ್ಗೆ ಇನ್ನೊಂದು ಅಗ್ರೆಷನ್ನೇ ಬೇಕು ಮೂರ್ತಿ. ಅಮಲಾಗೆ ಕಂಪ್ನಿ ಜವಾಬ್ದಾರಿ ವಹಿಸೋಣ. ಧರ್ಮ, ಈ ಹುಡುಗಿ ನಮ್ಮ ಮುಂದೆ ಏನೇನೂ ಅಲ್ಲ. ನಮ್ಮ ಕೆರಿಯರಲ್ಲಿ ಎಂಥೆಂಥ ಚಾಲೆಂಜಸ್ ಎದುರಿಸಿಲ್ಲ ನಾವು. ಇವಳು ಯಾವ ಸೀಮೆ ತೊಪ್ಪಲು? ಆಯ್ತು, ಇವಳು ಶಿವ ಮಗಳು, ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ ಅಂತಲೇ ಇಟ್ಕೋ. ಅದಕ್ಕೆ ಅವಳೆದ್ರಿಗೆ ಅಮಲಾನ? ಈ ಕಂಪ್ನಿಗೆ ಅಮಲಾ ಮತ್ತೆ ಅವಳ ಗಂಡನ್ನ ಜಾಯಿಂಟ್ CEO ಮಾಡಿ ನಾನು ರಿಟೈರ್ಮೆಂಟ್ ತೊಳ್ತೀನಿ. ಅದೇ ಅಮಲಾ ಮತ್ತೆ ಸಂದೀಪ್ ಯಾಕೆ ಆ ಜವಾಬ್ದಾರಿ ಅವ್ರಿಗೆ ಯಾಕೆ ಕೊಡಬೇಕು? ಅವರಿಬ್ಬರನ್ನ ಕಂಡ್ರೆ ನಿನಗೆ ಆಗೋದಿಲ್ಲ ಅಂತ ನನಗೆ ಗೊತ್ತಿದೆ ಮೂರ್ತಿ. ಆದರೂ ಇದೊಂದು ವಿಷಯದಲ್ಲಿ ನಾನು ಹೇಳ್ದಾಗ ಮಾಡು. ಇಷ್ಟು ದಿನ ಕನಸು ಕನಸು ಅಂತ ಒದ್ದಾಡ್ದೆ. ಕನಸು ಈಡೇರಿಸ್ಕೊಂಡ್ರೆ ಜೀವನ ಸಾರ್ಥಕ ಅನ್ಕೊಂಡೆ. ದೇವ್ರು ನನಗೆ ಈ ಪಾಠ ಯಾಕೆ ಕಲಿಸ್ದ ಅಂತ ಇವಾಗ ಅರ್ಥ ಆಯ್ತು. ಇವತ್ತು ನಿನ್ನ ಜೀವನಕ್ಕೆ ಕೊಳ್ಳಿ ಇಟ್ಟು ನಾನು ನೋಡ್ದೆ ಅಪ್ಪ. ಅದೇ ವ್ಯಕ್ತಿ ಇವತ್ತು ನನ್ನ ಜೀವನಕ್ಕೂ ಕೊಳ್ಳಿ ಇಟ್ಬಿಟ್ಟ. ಈಗ ನನ್ನ ಜೀವನಕ್ಕೆ ಇನ್ನೊಂದು ಗುರಿ ಸೇರ್ಕೊಂಡಿದೆ. ನಿನ್ನ ಜೀವನ ಹಾಳು ಮಾಡ್ದವ್ರನ್ನ ನಾನು ಸುಮ್ಮನೆ ಬಿಡಲ್ಲ ಅಪ್ಪ. ದುಡ್ಡಿನ ದೌಲತ್ತಲ್ಲಿ ಬಡವ್ರ ಜೀವನನ ನರ್ಕ ಮಾಡ್ತಾ ಇದ್ದಾರೆ. ಅವ್ರ ಜೀವನನೂ ನರ್ಕ ಮಾಡದೇ ಇದ್ರೆ ನಾನು ಆರಾಧನೆ ಅಲ್ಲ. ಅಮ್ಮು, ಏನಿದೆಲ್ಲ? ನಾಳೆ ಯಾವ ಬಟ್ಟೆ ಹಾಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಇದು ಯಾವುದು ನಂಗೆ ಆಗಲ್ಲ. ಐ ನೀಡ್ ಎ ನ್ಯೂ ಡ್ರೆಸ್. ನನ್ನ ಶಾಪಿಂಗ್ ಕರ್ಕೊಂಡು ಹೋಗು. ಅಲ್ಲ ಅಮ್ಮು, ನನ್ಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ.
ಆಫೀಸ್ಗೆ ಹೋದವನ್ನ ಅರ್ಜೆಂಟಾಗಿ ಫೋನ್ ಮಾಡಿ ಮನೆಗೆ ಬರಕ್ಕೆ ಹೇಳಿದೆ. ಈಗ ನೋಡಿದ್ರೆ ಶಾಪಿಂಗ್ ಅಂತಿದ್ಯಾ. ಏನಿದೆ ನಾಳೆ? ನಾಳೆ ನಿನ್ನ ಕನಸು ನಿಜ ಆಗುತ್ತೆ ಸ್ಯಾಂಡಿ. ಅಂದ್ರೆ ನಾಳೆ ಧರ್ಮೇಂದ್ರ ಪ್ರಧಾನ್ ಅವರು ನನ್ನ CEO ಮಾಡ್ತಿದ್ದಾರೆ. ಅದಕ್ಕೆ ಎಲ್ರೂ ಮೀಟಿಂಗ್ ಕರೆದಿದ್ದಾರೆ. ಸೆಲೆಬ್ರೇಟ್ ಮಾಡಬೇಕು ಅಮಲಾ. ಒಂದು ಗ್ರ್ಯಾಂಡ್ ಪಾರ್ಟಿ ಮಾಡೋಣ. ಶೋರ್. ನಾಳೆ ನನ್ನ ಫ್ರೆಂಡ್ಸ್ನೆಲ್ಲ ಆಫೀಸಿಗೆ ಕರಿತೀನಿ. ಅವ್ರಿಗೆ ಗೊತ್ತಾಗಬೇಕು ನಾನು ಗೆದ್ದಿದ್ದೀನಿ ಅಂತ. ಜಸ್ಟ್ ಎ ಸೆಕೆಂಡ್. ನಿಮ್ಮ ಫ್ರೆಂಡ್ ವಿಷಯ ಗೊತ್ತಾಯಿತು. ಸಾರಿ ಫಾರ್ ದ ಲಾಸ್. ಮೈ ಡೀಪ್ ಕಂಡೋಲೆನ್ಸ್. ಇಟ್ಸ್ ಓಕೆ. ಬೇಜಾರಾಗಬೇಡಿ. ನನ್ನ ಮೊಟ್ಟೆಗೋಸ್ಕರ ಅಷ್ಟೊಂದು ಅಪ್ಸೆಟ್ ಆಗಿದ್ರಲ್ಲ, ತೊಗೊಳ್ಳಿ 2 ಮೊಟ್ಟೆ ವಾಪಸ್ ಕೊಡ್ತೀನಿ. ಈ ಟೈಮಲ್ಲಿ ಇದೆಲ್ಲ ಬೇಕಾ? ವಾಪಸ್ ಕೊಡೋದೇ ಆದರೆ ಅದಕ್ಕೆ ಹಾಕಿರೋ ಎಣ್ಣೆ ಈರುಳ್ಳಿ ಎಲ್ಲ ವಾಪಸ್ ತಂದು ಕೊಡಬೇಕು. ಅಯ್ಯೋ ಏನ್ರಿ ನೀವು, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ಮೊಟ್ಟೆ ತೊಗೊಳಕ್ಕೆ ಮುರುಗೇಶ್ ಬೋದ್ರೆ ಸಾಲ ಇಸ್ಕೊಂಡಿದ್ದೀನಿ. ಬಟ್ ಆ ಟೈಮು ಬರುತ್ತೆ, ಆಗ ಈರುಳ್ಳಿ ಎಣ್ಣೆ ಎಲ್ಲ ತಂದು ಕೊಡ್ತೀನಿ. ಅಲ್ಲಿವರೆಗೂ ಬುಕ್ಕಲ್ಲಿ ಲೆಕ್ಕ ಬರ್ಕೊಳ್ಳಿ. ಈಗ ಈ ಮೊಟ್ಟೆ ತಗೊಳ್ಳಿ. ಏನು ಬೇಡ, ಹೋಗ್ರಿ ಹೋಗ್ರಿ ಅಂದೆ ಅಲ್ವಾ? ಇಲ್ಲ ಇಲ್ಲ, ಈ ಮೊಟ್ಟೆ ತೊಗೊಳ್ಳಿಲ್ಲ ಅಂದರೆ ನಾನು ಇಲ್ಲಿಂದ ಹೋಗೋದಿಲ್ಲ. ಕೊಟ್ಟಾಯ್ತಲ್ಲ, ಇನ್ನೇನು ಮತ್ತೆ, ಹೋಗಿ. ಅದು ನಿಮ್ಮನೇಲಿ ಏನು ಅಡುಗೆ? ನಿನ್ನೆ ರಾತ್ರಿ ಸರಿಯಾಗಿ ಊಟ ಮಾಡಿಲ್ಲ. ಸರಿ ಬನ್ನಿ. ಕುತ್ಕೊಳ್ಳಿ. ನೀವು ಬೇಜಾರಲ್ಲಿದ್ದೀರಾ? ನಿಮ್ಮ ಊಟ? ನಂಗೆ ಹಸಿವಿಲ್ಲ. ಏನ್ರಿ ನೀವು ಬೇಜಾರಂತ ಉಪವಾಸ ಮಾಡಿದ್ರೆ ನೆನ್ನೆ ನಂತರ ಆಗತ್ತೆ ಅಷ್ಟೇ. ಪ್ಲೀಸ್ ನನ್ನ ತಲೆ ತಿನ್ಬಿಡಿ, ಅನ್ನ ತಿನ್ನಿ. ನೀವು ಹೇಳಿದ್ದು ನಿಮಗೆ ಹೇಳ್ತೀನಿ ಅಂತ ಅನ್ಕೋಬೇಡಿ. ಅನ್ನಕ್ಕೆ ಅಗೌರವ ತೋರಿಸ್ಬಾರ್ದಲ್ವಾ, ಪಾಪ ಬರುತ್ತೆ ರೀ. ನೀವು ಬೇಜಾರಲ್ಲಿ ಉಪವಾಸಲ್ಲಿದ್ದರೂ ನನಗೆ ಊಟ ತಂದ್ಕೊಟ್ಟಿದ್ದೀರಾ. ನಾನು ಹೇಗ್ರಿ ಊಟ ಮಾಡಲಿ? ನನಗೂ ಸೇರಲ್ಲ, ನನಗೂ ಬೇಡ. ತಗೊಳ್ಳಿ. ನನ್ನ ಮೂಡ್ ಒಂಚೂರೂ ಚೆನ್ನಾಗಿಲ್ಲ. ಪ್ಲೇಟ್ ತೊಗೊಂಡ್ರು ತೊಗೊಂಡೆ, ಆಮೇಲೆ ಮಧ್ಯಾಹ್ನನೂ ಊಟ ಇರಲ್ಲ. ಬೇಕಾ ಇವೆಲ್ಲ? ಆಯಿತು ತಗೊಳ್ರಿ. ನಾನೇನು ನಿನ್ನೆ ಥರ ಅಹಂಕಾರದಲ್ಲಿ ಊಟ ಬೇಡ ಅಂತ ಹೇಳ್ತಿಲ್ಲ. ಒಬ್ಬರು ಉಪವಾಸ ಇದ್ದಾರಲ್ಲ ಅಂತ ತಿನ್ನಕ್ಕೆ ಮನಸ್ಸಾಗ್ತಿಲ್ಲ. ನೀವು ಊಟ ಮಾಡದೇ ಇದ್ದರೆ ನಿಜವಾಗ್ಲೂ ನನಗೆ ಊಟ ಬೇಡ. ರೂಮ್ಗೆ ಹೋಗಿ 2 ಲೋಟ ತಣ್ಣೀರು ಕುಡಿದು ಮಲ್ಕೊಬಿಡ್ತೀನಿ. ಕುತ್ಕೊಳ್ಳಿ. ಬೈ ದ ವೇ, ನನ್ನ ಪೂರ್ತಿ ಪರಿಚಯ ಆಗಿಲ್ಲಲ್ವಾ ನಿಮಗೆ? ಫಾರ್ಮಲ್ ಆಗಿ ಫ್ರೆಂಡ್ಸ್ ಆಗೋಣ ಅಂತ. ನನ್ನ ಹೆಸರು ರಾಜ್. ನೀನು ಈ ಧರ್ಮೇಂದ್ರ ಪ್ರಧಾನ್ ಮಗ ಅಂತ ಹೇಳ್ಕೋಬೇಕು ಅಂದ್ರೆ ನನ್ನ ಹೆಸರನ್ನು ಎಲ್ಲೂ ಬಳಸ್ಕೊಡದೆ ಬರೀ ಬಂದೆ 1 ಲಕ್ಷ ದುಡ್ಕೊಬ ಸಾಕು ನೀನು. ಅವತ್ತು ನಾನು ನಿನ್ನ ಸುಶಾಂತ್ ರಾಜ್ ಧರ್ಮೇಂದ್ರ ಪ್ರಧಾನ್ ಅಂತ ಒಪ್ಕೊಳ್ತೀನಿ. ಅಲ್ಲಿ ತನಕ ನೀನ್ ನನ್ನ ಮಗ ಅಲ್ಲ,
ನನ್ನ ಹೆಸರು ರಾಜ್. ಫಾರ್ಮಲ್ ಅಂದರೆ ನಿಮ್ಮ ಹೆಸರು ಹೇಳ್ಬೇಕ್ರಿ. ಆರಾಧನಾ. ಏನು ಗೊತ್ತಾ, ಇಷ್ಟು ದಿನ ನನ್ನ ಹತ್ರ ಎಲ್ಲ ಇತ್ತು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಗೊತ್ತಾಯ್ತು ಏನೂ ಇಲ್ಲ ಅಂತ. ಅದಕ್ಕೆ ಈ ಒಟ್ಟಾರಕ್ಕೆ ಬಂದು ಸೇರಿಕೊಂಡೆ. ಏನು ಹೇಳ್ತಾನೆ ಇಲ್ಲ. ಹೇಳೋಕೇನಿದೆ, ನನ್ನ ಹತ್ರ ಏನೂ ಇಲ್ಲ. ಇದ್ದಿದ್ದೆಲ್ಲ ಕಳೆದೋಗಿದೆ. ನನ್ನಂತ ನತದೃಷ್ಟೇ ಇನ್ನೊಬ್ರಿಲ್ಲ. ಆದರೆ ಎಲ್ಲಾನು ಪಡ್ಕೋತೀನಿ. ಹಾಗಿದ್ರೆ ನಿಮ್ಮ ಲೈಫ್ ಗೋಲ್ ಏನು? ನನ್ನ ಗೋಲ್ ಏನಂತ ಕೇಳಲ್ವಾ? ನನಗೆ ಯಾರೂ ಇಲ್ಲ, ಯಾರ ಹತ್ರ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಹೇಳ್ಕೊತಾ ಇದ್ದೀನಿ. ಸಾರಿ, ನಿಮ್ಮ ಮೂಡ್ ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತು, ಆದರೂ ಹೇಳ್ಬಿಡ್ತೀನಿ. ನನ್ನ ಲೈಫ್ ಗೋಲ್ ಏನು ಗೊತ್ತಾ? 1 ಲಕ್ಷ ದುಡಿಬೇಕು. ಸದ್ಯಕ್ಕೆ ಅದೇ ನನ್ನ ಗೋಲ್. ಅಷ್ಟೇನಾ? 1 ಲಕ್ಷ ದುಡ್ದ್ಬಿಟ್ರೆ ನಿಮ್ಮ ಲೈಫ್ ಗೋಲ್ ಮುಗ್ದೋಯ್ತಾ? ಏನು ಅಷ್ಟು ಈಸಿ ಥರ ಹೇಳ್ತಿದ್ದೀರಾ? ನಿಮ್ಗೆ ಗೊತ್ತಾ 1 ಲಕ್ಷ ದುಡಿಯೋದು ಹೆಂಗೆ ಅಂತ? 1 ಲಕ್ಷ ದುಡ್ದು ಎಲ್ಲಾನು ಮುಗೀತು ಅನ್ನೋದಾದ್ರೆ ಅದಕ್ಕೆ ಬೇಕಾದಷ್ಟು ದಾರಿ ಇದೆ. ಎಲ್ಲ ನಾನೇ ಹೇಳ್ಕೊಟ್ರೆ ನೀವೇನು ಮಾಡ್ತೀರಾ? ಯೋಚನೆ ಮಾಡಿ. ಈ ಗೋಲ್ನ ಚಾಲೆಂಜ್ ಆಗಿ ತಗೊಳ್ಳಿ. 1 ಲಕ್ಷ ದುಡೀರಿ. ಅವಾಗ ನಿಮಗೂ ನೀವೇ ದುಡ್ದಿದ್ದು ಅನ್ನೋ ಖುಷಿ ಇರುತ್ತೆ. ಕೇಳೋಕ್ಕೊಂಥರ ಬೇಜಾರಾಗ್ತಿದೆ, ಆದರೂ ನೀವು ಹೇಳಿದ ನಿಜ. ಅದನ್ನ ಸತ್ಯ ಅಂತ ಕರೀತಾರೆ. ಕೇಳೋಕೆ ಕಹಿಯಾಗಿರುತ್ತೆ, ಲೈಫು ಸಿಹಿಯಾಗಿರುತ್ತೆ. ಓಕೆ ಹಾಗಿದ್ರೆ ನಿಮ್ಮ ಲೈಫ್ ಗೋಲ್ ಏನು? ನೀನಿನ್ನೂ ಕಂಪ್ನಿ ಕಟ್ಟಬೇಕು ಅನ್ನೋ ಕನ್ಸು ಬಿಟ್ಟಿಲ್ವೇನೆ? ಗ್ರೇಟ್ ಕಣೆ, ಎಷ್ಟು ಫೋಕಸ್ಡ್ ಆಗಿದೆಯಾ. ಕನ್ಸು ಅಂದರೆ ಹಾಗಿರ್ಬೇಕು. ಏನಂದ್ರಿ? ಕೇಳಿಸ್ಲಿಲ್ಲ. ಏನಿಲ್ಲ ಬಿಡಿ. ನೋಡಿ, ಬೇಜಾರಲ್ಲಿರುವಾಗ ತಲೆ ತಿಂತಿದ್ದೀನಿ ಅಂತ ಅನ್ಕೋಬೇಡಿ. ನೀವೇ ಹೇಳಿದ್ರಲ್ಲ, ಹಸುವಾಯ್ತು ಅಂತ ಸಂಬಂಧ ಹಾಳು ಮಾಡ್ಕೋಬಾರ್ದು ಅಂತ. ನಾನು ಯಾವಾಗ ಹಾಗಂದೆ? ಸಾರಿ, ನಾನು ಸುಳ್ಳು ಹೇಳಿದೆ. ನೀವು ಆ ಥರ ಹೇಳೇ ಇಲ್ಲ. ನಾನೇನು ಹೇಳಕ್ಕೆ ಬಂದೆ ಅಂದರೆ, ನೀವು ಈಗ ಬೇಜಾರಲ್ಲಿದ್ದೀರಾ, ಇನ್ನು ಎಷ್ಟು ದಿನ ಅಂತ ಇದೇ ಬೇಜಾರಲ್ಲಿರ್ತೀರಾ ಹೇಳಿ? ನಾಳೆನೋ ನಾಳಿದ್ದೋ ನಿಮ್ಮ ಕೆಲ್ಸಕ್ಕೆ ನೀವೇ ಹೋಗ್ಬೇಕಲ್ವಾ? ಮೂಡ್ ಮ್ಯಾನೇಜ್ಮೆಂಟ್. ಬೇಜಾರು ಅದ್ರ ಪಾಡಿಗಿರಲಿ, ಅದು ಯಾವಾಗ ಹೋಗುತ್ತೋ ಹೋಗಲಿ. ಕೆಲವೊಂದ್ಸಲಿ ಅದನ್ನೆಲ್ಲ ಅದ್ರ ಪಾಡಿಗೆ ಬಿಟ್ಟು ನಮ್ಮ ಅವಶ್ಯಕತೆಗಳನ್ನು ನಾವೇ ನೋಡ್ಕೋಬೇಕು. ನೆನ್ನೆ ನಾನು ನಾಚಿಕೆ ಬಿಟ್ಟು ಆಮ್ಲೆಟ್ ಕೇಳಿ ತಿನ್ಲಿಲ್ವಾ? ಆ ಥರ. ಅದಕ್ಕೆ ಆಗ ನಾನು ಎಂಥ ಮೂಡಲಿ ಅಂತ ನಿಮಗೆ ಗೊತ್ತಿತ್ತಾ? ಇಲ್ಲ ತಾನೆ. ಆದರೂ ಹಸು ದೊಡ್ಡದು, ತಗೊಂಡು ತಿಂದ್ಬಿಟ್ಟೆ. ಇದು ಹಾಗೇನೆ. ಇದೆಲ್ಲ ಇರಲಿ, ನಿಮ್ಮ ಗುರಿ ಬಗ್ಗೆ ಮಾತಾಡ್ತಿದ್ವಿ. ಹೇಳಿ, ನಿಮ್ಮ ಗುರಿ ಏನು? ನಾನೊಂದು ಕಂಪ್ನಿ ಶುರು ಮಾಡಬೇಕು, 100 ಜನಕ್ಕೆ ಕೆಲಸ ಕೊಡಬೇಕು.